ಕಡಗದ ಶಾದಿಮಹಲ್ ಸಭಾಂಗಣದಲ್ಲಿ 11ನೇ ವರ್ಷದ ಕೆಪಿಎಲ್ ಕ್ರಿಕೆಟ್ ಆಟಗಾರರ ಬಿಡ್ಡಿಂಗ್ ಕಾರ್ಯಕ್ರಮ ಸ್ಥಾಪಕರಾದ ಜುನೈದ್ ಕೆಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 8 ಬಲಿಷ್ಠ ತಂಡಗಳ ನಾಯಕರು ಮತ್ತು ಮಾಲೀಕರ ಸಮ್ಮುಖದಲ್ಲಿ ಆಟಗಾರರ ಬಿಡ್ಡಿಂಗ್ ಕಾರ್ಯಕ್ರಮ ನಡೆಸಲಾಯಿತು. ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕಿರಣ್ ಕಾರ್ಯಪ್ಪ ಮಾತನಾಡಿ, ಕ್ರೀಡಾಕೂಟದಿಂದ ವರ್ಷದಿಂದ ವರ್ಷಕ್ಕೆ ಯುವ ಪ್ರತಿಭೆಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ ಎಂದರು. ഈ 11ാമത്തെ KPL ക്രിക്കറ്റ് ടൂർണമെൻറ്റിന് എല്ലാ അഭിനന്ദനങ്ങളും ആശംസകളും നേരുന്നു. അതുപോലെ തന്നെ നിങ്ങളെ ഈ ഓർഗനൈസേഷൻ ഈ സെറ്റപ്പും എല്ലാം നല്ലതായിരിക്കുന്നു, പ്രൊഫഷണലായിട്ടുണ്ട്. എന്നിരുന്നാലും നമ്മൾ കളി നല്ലതായിട്ട് നടക്കുന്നതിൻ്റെ ലാസ്റ്റ് അവസാന സമയത്ത് കുറച്ച് പ്രശ്നങ്ങളുണ്ട്. അത് ഇതിൻ്റെ സംഘാടകർ അതിനൊന്ന് ശ്രദ്ധിക്കണമെന്ന് അറിയിക്കുന്നു. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಸನ್ನ ತಮ್ಮಯ್ಯ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಬೀರ್ ಮಾತನಾಡಿದರು. ಜಮಾತ್ನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಜಮಾತ್ನ ಅಧ್ಯಕ್ಷರಾದ ಅಬ್ದುಲ್ಲಾ, ಉಸ್ಮಾನ್ ಎವರ್ಗ್ರೀನ್, ಶಿಯಾಬುದ್ದೀನ್, ಅಬ್ದುಲ್ ರೆಹಮಾನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. $2,500 Rising Star, 3,000 Western Coffee, 3,500 ಕಳೆದ 11 ವರ್ಷದಿಂದನೂ ಸಹ ಇದರಲ್ಲಿ ಸಕ್ರಿಯವಾಗಿ ನನ್ನನ್ನು ಕಳಿಸ್ತಾ ಇದ್ದೀವಿ. ಇದೀಗ ನಾನು ಸಹ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಇವತ್ತು 11ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ತಾವು ಏನು ವ್ಯವಸ್ಥಿತವಾಗಿ ಇದನ್ನು ಒಂದು ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ನಡೆಸ್ತಾ ಬರ್ತಾ ಇದ್ದೀರಾ. ಇದು ಒಂದು ಒಳ್ಳೆಯ ಒಂದು ಮೇಲ್ನೋಟಕ್ಕೆ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಂಥ ಒಂದು ಕ್ರೀಡಾಕೂಟವು ಈ ಕಡಂಗ ಗ್ರಾಮದಲ್ಲಿ ನಡೆಯುತ್ತಾ ಇರೋದು ನಮಗೆಲ್ಲರ ಸಂತೋಷದ ವಿಷಯ. ಹಾಗಾಗಿ ಈ ಕಡಂಗ ಗ್ರಾಮದಲ್ಲಿ ಈಗ ಮೊನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಕ್ರೀಡೆ. ಇನ್ನು ಫೆಬ್ರವರಿ ಎಂಡವರೆಗೆ ಇರ್ತದೆ. ಹಲವಾರು ಕ್ರೀಡೆಗಳು ನಡೀತಾ ಇರ್ತದೆ. ನಾವು ಎಲ್ಲೂ ಕಾಣಸಿಗಲ್ಲ ಇಂಥ ಒಂದು ವ್ಯವಸ್ಥೆ. ಕಡಂಗದಲ್ಲಿ ಅಂತ ಕ್ರೀಡಾ ಪ್ರೇಮಿಗಳು ಜಾಸ್ತಿ ಇರುವುದರಿಂದ ಅನಿಸ್ತದೆ. ಮುಂಚೆ ಎಲ್ಲ ಕೆಸರು ಗದ್ದೆಗಳು ಸಹ ಇರ್ತಾ ಇತ್ತು, ಅದು ಇವಾಗ ಸ್ವಲ್ಪ ಕಮ್ಮಿಯಾಗಿದೆ. ಆದರೂ ಸಹ ಯುವಕರಲ್ಲಿ ಒಂದು ಯಥೇಚ್ಛವಾಗಿ ಕ್ರೀಡೆ ಮನೋಭಾವವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಈ ಗ್ರಾಮದಲ್ಲಿ ಇನ್ನು ಭವಿಷ್ಯದಲ್ಲಿ ಸಹ ಒಳ್ಳೆ ಕ್ರೀಡಾಕೂಟಗಳು ನಡೆಯಲಿ. ಈ ಒಂದು ಒಳ್ಳೆ ರೀತಿಯಲ್ಲಿ 11 ವರ್ಷದಿಂದ ನಡೆಯುವಂಥ ಈ ಒಂದು ಆಟೋಟ ಸ್ಪರ್ಧೆಯು ಈ ವರ್ಷ ಒಳ್ಳೆ ರೀತಿಯಲ್ಲಿ ನಡೆಯಲೆಂದು ನಾನು ಮೊದಲನೇದಾಗಿ ಆಶಿಸ್ತೇನೆ. ಅದೇ ರೀತಿ ಈ ಆಟದಲ್ಲಿ ಗೆಲುವನ್ನು ಸೋಲನ್ನು ಸಮಾನಾಗಿ ಸ್ವೀಕರಿಸಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ. ಇದು ಈ ರೀತಿಯಾಗಿ ಹೆಮ್ಮರವಾಗಿ ಬೆಳೆದು 11ನೇ ಆವೃತ್ತಿವರೆಗೂ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತರುವಂಥ ವಿಷಯ. ಕೊಡಗು ಹೇಗೆ ಕ್ರೀಡೆಯ ತವರು ಅಂತ ಹೇಳ್ತೀವೋ, ಕಡಂಗು ನಮ್ಮ ಭಾಗದಲ್ಲಿ ಕಡಂಗನು ಸಹ ಆ ಕ್ರೀಡೆಯ ತವರು ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. 14-5 ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ.